ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ವಯಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ. ಇತ್ತೀಚೆಗೆ ಸೆಲೆಬ್ರಿಟಿಗಳ ವಿಚ್ಛೇದನ ಎನ್ನುವುದು ತೀರಾ ಸಾಮಾನ್ಯವಾಗುತ್ತಿದೆ. ಕ್ಯೂಟ್ ಜೋಡಿ ಎನಿಸಿಕೊಂಡಿದ್ದ ಕನ್ನಡದ ಸಂಗೀತ ನಿರ್ದೇಶಕ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅದಾದ ಬಳಿಕ ನಟ ಯುವ ರಾಜ್ಕುಮಾರ್ ಹಾಗೂ ಶ್ರೀದೇವಿ ಭೈರಪ್ಪ ಹೀಗೆ ಸಾಲು ಸಾಲು ವಿಚ್ಛೇದನಗಳು ಸುದ್ದಿಯಲ್ಲಿದ್ದವು. ಇದೀಗ ಮತ್ತೊಬ್ಬ ಕನ್ನಡ ನಟಿಯ ವಿಚ್ಛೇದನದ ಬಗ್ಗೆ ಸುದ್ದಿ ಹರಿದಾಡ್ತಾ ಇದೆ. ಆ ನಟಿ ಬೇರೆ ಯಾರೂ ಅಲ್ಲ, ಹೌದು, ಸ್ಯಾಂಡಲ್ವುಡ್ ನಟಿ ಮಯೂರಿ ಕ್ಯಾತರಿ. ದಾಂಪತ್ಯದಲ್ಲಿ ಬಿರುಕು ಮೂಡಿದೆ ಎನ್ನುವ ಮಾತುಗಳು ಜೋರಾಗಿಯೇ ಕೇಳಿ ಬರುತ್ತಿದೆ. ಪ್ರೀತಿಸಿ ಮದುವೆಯಾಗಿದ್ದ ನಟಿ ಮಯೂರಿ ಕ್ಯಾತರಿ ಸದ್ಯ ಪತಿಯಿಂದ ದೂರವಿದ್ದು ವಿಚ್ಛೇದನ ಪಡೆದಿರಬಹುದು ಅಥವಾ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿರಬಹುದು ಎನ್ನುವ ಗಾಳಿ ಸುದ್ದಿಯಲ್ಲೇ ಹರಿದಾಡ್ತಿದೆ. ಇದಕ್ಕೆ ಕಾರಣ ಕೂಡ ಇದೆ ಅಂತಾನೆ ಹೇಳ್ಬೋದು. ಆ ಕಾರಣ ಏನಂತ ನೋಡ್ಕೊಂಬರೋಣ ಬನ್ನಿ. ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ಆಕ್ಟಿವ್ ಆಗಿರುವ ನಟಿ ಮಯೂರಿ ಕ್ಯಾತರಿ ಈ ಹಿಂದೆ ಆಗಾಗ ತಮ್ಮ ಪತಿ ಹಾಗೂ ಮಗುವಿನ ಫೋಟೋ ಹಾಗೂ ವಿಡಿಯೋಗಳನ್ನು ಶೇರ್ ಮಾಡ್ತಿದ್ದರು. ಪತಿ ಅರುಣ್ ಕುಮಾರ್ ಜೊತೆಗಿನ ಕೆಲವು ವಿಶೇಷ ಸಂದರ್ಭಗಳ ಫೋಟೋಗಳನ್ನು ಸಹ ಶೇರ್ ಮಾಡುತ್ತಿದ್ದರು. ಆದರೆ ನಟಿ ಮಯೂರಿ ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಆದ ದಿಢೀರ್ ಬದಲಾವಣೆ ನೋಡಿ ಅಭಿಮಾನಿಗಳು ಬೇಸರಗೊಂಡಿದ್ದಾರೆ. ನಟಿ ಮಯೂರಿ ಕ್ಯಾತರಿ ಇತ್ತೀಚೆಗೆ ತಮ್ಮ ಹಾಗೂ ಮಗನ ಫೋಟೋ ಹಾಗೂ ವಿಡಿಯೋಗಳನ್ನು ಮಾತ್ರ ಶೇರ್ ಮಾಡ್ತಿದ್ದಾರೆ. ಅಲ್ಲದೆ ಪತಿ ಜೊತೆಗಿನ ಎಲ್ಲ ಫೋಟೋಗಳನ್ನು ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಿಂದ ಡಿಲೀಟ್ ಮಾಡಿದ್ದಾರೆ. ಇದರಿಂದ ನೆಟ್ಟಿಗರು ಇಬ್ಬರ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ ಎಂದು ಭಾವಿಸಿದ್ದಾರೆ. ಆದರೆ ನಟಿ ಮಯೂರಿ ಆಗಲಿ ಅವರ ಪತಿ ಅರುಣ್ ಕುಮಾರ್ ಆಗಲಿ ಈ ಬಗ್ಗೆ ಸ್ಪಷ್ಟನೆ ಎಲ್ಲೂ ಸಹ ನೀಡಿಲ್ಲ. ಕನ್ನಡ ಕಿರುತೆರೆಯ ಅಶ್ವಿನಿ ನಕ್ಷತ್ರ ಧಾರಾವಾಹಿ ಮೂಲಕ ಜನಪ್ರಿಯತೆ ಪಡೆದ ಮಯೂರಿ ಕ್ಯಾತರಿ ಬಳಿಕ ಇಷ್ಟಕಾಮ್ಯ, ಕರಿಯ 2, ನಟರಾಜ ಸರ್ವಿಸ್, ಕೃಷ್ಣಲೀಲಾ, ರುಸ್ತುಂ, ನನ್ನ ಪ್ರಕಾರ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಪೊಗರು ಚಿತ್ರಗಳಲ್ಲಿ ನಟಿಸಿದರು. ಬಳಿಕ ತಮ್ಮ ವೈಯಕ್ತಿಕ ಜೀವನದತ್ತ ಹೆಚ್ಚಾಗಿದ್ದ ಮಯೂರಿ 2020ರಲ್ಲಿ ಅರುಣ್ ಕುಮಾರ್ ಎನ್ನುವವರನ್ನು ಸರಳವಾಗಿ ವಿವಾಹವಾದರು. ಈ ದಂಪತಿಗೆ ಗಂಡು ಮಗುವಿದೆ. ಮದುವೆ, ಮಗು ಎಂದು ನಟನೆಯಿಂದ ದೂರ ಉಳಿದಿದ್ದ ಮಯೂರಿ ಇತ್ತೀಚೆಗೆ ನನ್ನ ದೇವರು ಧಾರಾವಾಹಿ ಮೂಲಕ ಕಿರುತೆರೆಗೆ ವಾಪಸ್ ಆಗಿದ್ದಾರೆ. ಇನ್ನು ಕೃಷ್ಣಲೀಲಾ ಚಿತ್ರದ ಮೂಲಕ ಬೆಳ್ಳಿತೆರೆಗೆ ಕಾಲಿಟ್ಟ ಅಶ್ವಿನಿ ನಕ್ಷತ್ರದ ಬೆಡಗಿ ಮಯೂರಿ ಜನಿಸಿದ್ದು ಜುಲೈ 11, 1995 ಹುಬ್ಬಳ್ಳಿಯಲ್ಲಿ. ಇವರ ತಂದೆ ಪ್ರಕಾಶ್, ತಾಯಿ ಗೀತಾ. ಇವರು ಬಿಗ್ ಬಾಸ್ ಕನ್ನಡ OTT ಸೀಸನ್ 1 ಶೋನಲ್ಲಿ ಮಯೂರಿ ಅವರು ಭಾಗವಹಿಸಿದರು. ಅಶ್ವಿನಿ ನಕ್ಷತ್ರ ತೆರೆ ಕಂಡು 14 ವರ್ಷಗಳು ಕಳೆದಿದೆ. 14 ವರ್ಷಗಳು ಕಳೆದ ನಂತರ ಅವರು ಕನ್ನಡ ಕಿರುತೆರೆಯ ನನ್ನ ದೇವರು ಸೀರಿಯಲ್ನಲ್ಲಿ ಮರಳಿ ನಟಿಸಿದ್ರು. ಮಯೂರಿ ಕ್ಯಾತರಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಆಕ್ಟಿವ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ನಟಿ ಮಯೂರಿ ಕ್ಯಾತರಿ ಅವರ ವೈಯಕ್ತಿಕ ಜೀವನದ ಬಗ್ಗೆ ಸುದ್ದಿಗಳು ಹರಿದಾಡ್ತಾನೆ ಇದೆ. ಅದು ನಿಜನಾ ಸುಳ್ಳ ಎಂಬುದು ಇನ್ನು ಅವರಷ್ಟೇ ಹೇಳಬೇಕಾಗಿದೆ.